ಒಳಗಡೆ ಎಂಟ್ರಿ ಅನ್ನಲ್ಲ ಇದೆಲ್ಲ ಅದು ಸೊಪ್ಪನ್ನು ಶೇಖರಣೆ ಮಾಡುವಂಥ ಜಾಗ. ಅದರಿಂದ ನಾವು ಸೊಪ್ಪನ್ನು ಒಳಗೆ ತೊಗೊಂಡ್ಬರ್ತೀವಿ. ನೋಡಿ ಇದು ನೂತನವಾಗಿ ರೆಡಿಯಾಗಿರುವಂಥದ್ದು ರೇಷ್ಮೆ ಸಾಕಾಣಿಕೆ ಮನೆ. ಇದರಲ್ಲಿ ಏನಪ್ಪ ಅಂದರೆ ಒಂದು ವಿಶೇಷತೆ ಏನಿದೆ ಅಂತಂದರೆ ನೋಡಿ, ಇಲ್ಲಿಂದ ಈಗ ನಾವು ಮೇವು ಕೊಡಬೇಕು. ಈಗ ಮುಖ್ಯವಾಗಿ ಏನಪ್ಪ ಅಂತಂದರೆ ನಮಗೆ ಕಾರ್ಮಿಕರ ಅಭಾವ. ಹಾಗಾಗಿ ಕೇವಲ ಇಬ್ಬರು ಮನೆಯ ಅಥವಾ ಅವರ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಅವರ ಯಾರಾದರೂ ಇಬ್ಬರು, ಇಷ್ಟು ಅಂದರೆ ಇದು ಸುಮಾರು 350ರಿಂದ 400 ಮೊಟ್ಟೆ ಸಾಕಾಣಿಕೆ ಮಾಡುವಂಥ ಜಾಗ. ಇಷ್ಟಕ್ಕೆ ಮೇವು ಕೊಡೋದಕ್ಕೆ ಇಬ್ಬರಿಂದನೇ ಸಾಧ್ಯ ಅನ್ನೋದನ್ನ ಇಲ್ಲಿ ನಾವು ಒಂದು ಪ್ರಾಯೋಗಿಕವಾಗಿ ಮಾಡ್ಕೊಂಡಿದ್ವಿ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಈಗ ಆಲ್ರೆಡಿ ಇದು 350 ಮೊಟ್ಟೆ ಇದೆ. ಇದರಲ್ಲಿ ಈಗ ಒಂದು ರೌಂಡ್ ನಾವು ಮೇವು ಕೊಟ್ಟಿದ್ದೀವಿ. ಈಗ ಇದೇನಪ್ಪ ಅಂದರೆ ನೋಡಿ, ಇಲ್ಲಿ ನಿಮಗೆ ಎದುರುಗಡೆ ಕಾಣ್ತಾ ಇರ್ಬೋದು, ಇದೊಂದು ಸ್ಟ್ಯಾಂಡ್. ಇದ್ಯಾಕಪ್ಪ ಅಂದರೆ ನೋಡಿ, ಇಲ್ಲಿವರೆಗೂ ನಾವು ಕೈಯಿಂದ ಕೊಡ್ಬೋದು. ಇಲ್ಲಿಂದ ಇದರಲ್ಲೇ ಸೊಪ್ಪು ಹಾಕ್ಕೊತೀವಿ. ಸೊಪ್ಪು ಇದರಲ್ಲಿ ಹಾಕ್ಕೊಂಡು ನೋಡಿ, ಇದರ ಮೇಲೆ ನಿಂತ್ಕೊಂಡಾಗ ನೋಡಿ ಕೈ ನಮಗೆ ನೀಟಾಗಿ ಸಿಗುತ್ತೆ. ಆಮೇಲೆ ಸೊಪ್ಪು ನಾವು ಅಲ್ಲಿಂದ ಹೊತ್ಕೊಬರೋ ಅವಶ್ಯಕತೆ ಇಲ್ಲ. ಇದು ಮೂವಬಲ್. ಈ ಮೂವಬಲ್ ಆಗಿರೋದ್ರಿಂದ ಇದರಲ್ಲೇ ಸೊಪ್ಪು ಸ್ಟಾಕ್ ಇಟ್ಕೊಂಡು ಎಡಗಡೆ ಮತ್ತು ಬಲಗಡೆ ಎರಡು ಕಡೆನೂ ಕೊಟ್ಕೊಂಡು ನೋಡಿ, ಈಗ ಮೂವ್ ಆಗುತ್ತೆ. ನೋಡಿ ಈ ಥರ ಮೂವ್ ಆಗುತ್ತೆ. ಇದಕ್ಕೆ ಇದು ಕೆಳಗಿನ ಅಂತ ಅಂದರೆ 1, 2 ಮತ್ತು 3 ಈ 3 ಸ್ಟೆಪ್ ಏನಿದೆ, ಈ 3 ಸ್ಟೆಪ್ಗೆ ಇಲ್ಲಿ ನಿಂತ್ಕೊಂಡು ಕೊಡ್ಬೋದು. ಇಲ್ಲಿ ಸ್ವಲ್ಪ ಗಟ್ಟಿ ಕೊಡುವಂಥದ್ದು, ಇಲ್ಲಿ ಕೂತ್ಕೊಂಡೆ ನಾವು ಮೇವನ್ನು ಕೊಡ್ಬೋದು. ಏಕೆಂದರೆ ಸೊಪ್ಪನ್ನು ನಾವು ಕೈಲಿ ಕೊಡೋದಾಗಲಿ ಇರೋದಿಲ್ಲ. ಇಲ್ಲಿ ಇಟ್ಕೋಬೋದು, ಇಲ್ಲಿ ಸೊಪ್ಪನ್ನು ಕೊಡ್ಬೋದು. ಇದು ಒಂದನೇ ಅಂತ. ಇಲ್ಲಿಂದ ಮತ್ತೆ ಇದ್ರ ಮೇಲೆ 3 ಇದೆ. ಅದನ್ನು ಇದು ನಿಮ್ಗೆ ತೋರಿಸ್ತೇನೆ ನೋಡಿ. ಒಂದು ನಿಮಿಷ ಇದನ್ನು ಆ ಕಡೆ ತಳಿತೇವೆ. ನೋಡಿ, ಇದಕ್ಕೆ ಈಗ ಇದು 3ನೇ ಹಂತ. ನೋಡಿ, ಇಲ್ಲಿಂದ ಮೇಲೆ ಈ 3 ಹಂತಕ್ಕೆ ಹೇಗೆ ಮೇವು ಕೊಡೋದು ಅನ್ನೋದ್ರ ಬಗ್ಗೆ ನೋಡಿ. ಇದು ಮೂವಬಲ್ ಏಣಿ. ನೋಡಿ, ಇದನ್ನು ನಾವು ಯಾವ ಕಡೆ ಬೇಕಾದರೂ ತಳ್ಳಬಹುದು, ಯಾವ ಕಡೆ ಬೇಕಾದರೂ ಬರ್ತದೆ. ನೋಡಿ, ಈಗ ಇದರ ಮೇಲೆ ನಾನು ಹತ್ತೇನೆ. ಸೊಪ್ಪನ್ನು ತೆಗೆದುಕೊಂಡು ಇದರ ಮೇಲೆ ತಗೊಂಡು ಬಂದ್ಬಿಡ್ಬೋದು. ನೋಡಿ, ಈಗ ನಾನು ಬರ್ತಾ ಇದ್ದೀನಿ. ಈಗ ಮೇಲೆ ಹಾಕ್ತಿದ್ದೀನಿ. ನೋಡಿ, ಇದು ಹೊಸದಾಗಿ ಇದಕ್ಕೆ ಈಗ ವಿಡಿಯೋ ಮಾಡ್ತಿರುವಂಥ ನಿರಂಜನ್ ಅವರೇ ಅವ್ರದೇ ಆದಂಥ ಪ್ಲ್ಯಾನ್ ಇದು. ಇದನ್ನು ವೆಲ್ಡಿಂಗ್ ಮಾಡಿದ್ದೀವಿ. ಎಲ್ಲ ವೆಲ್ಡ್ ಮಾಡಿ ಇದು ಕುರಿ ಮತ್ತು ಮೇಕೆಗಳಿಗೆ ಸಾಕಾಣಿಕೆ ಮಾಡೋದಕ್ಕೆ ಹಾಕುವಂಥ ಇದೇನು ಹೆಸರು ಹೇಳ್ತಾರೆ, ಇದು ಕುರಿ ಮ್ಯಾಟ್ ಇದು. ನೋಡಿ, ಈ ಮ್ಯಾಟನ್ನು ಉಪಯೋಗಿಸ್ಕೊಂಡು ನೋಡಿ ಇದರ ಮೇಲೆ ನೋಡಿ ನಿಮ್ಗೆ ಕಾಡ್ತಾ ಇರ್ಬೋದು. ನೀಟಾಗಿ ಯಾವುದೇ ಭಯ ಇಲ್ಲದೆ, ಯಾವುದೇ ಮತ್ತು ಅನಾಹುತ ಆಗದೆ ಇರೋ ಥರ ನಿಂತ್ಕೊಂಡು ಧೈರ್ಯವಾಗಿ ನಾವು ಸೊಪ್ಪನ್ನು ಕೊಡ್ಬೋದು. ನೋಡಿ, 1 ನೋಡಿ, ಇಲ್ಲಿ ಕೆಳಗಡೆ ಇದು 2 ನೋಡಿ, ಇಲ್ಲೂ ಅಷ್ಟೇ. ಈಗ ಕೂತ್ಕೊಂಡು ಸೊಪ್ಪನ್ನು ಕೊಡ್ತಾ ಹೋಗ್ಬೋದು. ಇಲ್ಲಿ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಬನ್ನಿ ನೋಡಿ, ಇದು ಟ್ರಾಲಿ. ನೋಡಿ, ನಿಮ್ಗೆ ಕಾಣ್ತಾ ಇರೋದು ಇದು ಟ್ರಾಲಿ. ನೋಡಿ, ಇದು ಹೀಗೆ ಹೋಗುತ್ತೆ. ಈಗ ನಾನು ಮೆಟ್ಲ ಮೇಲೆ ಹತ್ತದ್ನಲ್ಲ, ಆ ಮೆಟ್ಲ ಹತ್ರನೇ ಅಲ್ಲೇ ಇದ್ರ ಮೇಲೆ ಸೊಪ್ಪು ಇದ್ರ ಮೇಲೆ ಇಟ್ಕೊಂಡು ನಾವು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಅಲ್ಲಿಂದ ಒಂದು ಸಾರಿ ಸೊಪ್ಪು ಅದ್ರಲ್ಲಿ ಹಾಕೊಂಡ್ರೆ ಕೊನೆಯವರೆಗೂ ತಗೊಬಂದು ಸೊಪ್ಪು. ಏನಪ್ಪ ಅಂದರೆ ನಮ್ಮ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನುವಂಥ ವ್ಯಕ್ತಿ ಕೂಡ ಈಸಿಯಾಗಿ ಮೇವು ಕೊಡ್ಬೋದು. ಆ ಟೈಪಲ್ಲಿ ಇದನ್ನು ನಿರಂಜನ್ ಅವರು ಅವ್ರದ್ದೇ ಆದಂಥ ಟೆಕ್ನಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಒಂದು ಅವರ ಸಲಹೆಯನ್ನು ಉಪಯೋಗಿಸಿ ಇದನ್ನು ಮಾಡಿದ್ದಾರೆ. ನೋಡಿ, ಇದು ಟ್ರಾಲಿ ಗೊತ್ತಾಗಲ್ಲ. ಇದೇ ಥರ ನೋಡಿ, ಆ ಕಡೆಗೂ ಅಷ್ಟೇ. ಹಾಂ, ನಡೀದಾಗಿ ಅದು ಒಂದು ಸರಿ ತೋರಿಸ್ಕೊಂಡು
ಇದು ನೋಡಿ, ಈಗ ಏನಿದೆ ಇದನ್ನು ಹೇಳ್ಕೋಬೋದು. ಯಾವ ಕಡೆ ಬೇಕಾದರೂ ಬರುತ್ತೆ ಇದು. ನೋಡಿ ಈಗ ಬರುತ್ತೆ. ಇದು ಅಷ್ಟೇ, ಇದು ಈ ಮೂರು ಇದಕ್ಕೂ ಅಡ್ಜಸ್ಟ್ ಆಗೋ ಥರನೇ ಏನೇನು ಮಾಡಿದ್ದಾರೆ ನೋಡಿ. ಈ ಥರ ಇರುತ್ತೆ. ಇದು ಮೇಲೆ ಹಾಕಬಹುದು ನೋಡಿ. ಹೀಗಾಗಿ ನೋಡಿ, ಇದು ಮಧ್ಯದಲ್ಲಿ ಇದರ ಮೇಲೆ ಸೊಪ್ಪು ವಿಶಾಲವಾಗಿದೆ. ಇದರ ಮೇಲೆ ಆ ಕಡೆ ಈ ಕಡೆ ಆಗೋಷ್ಟು ಸೊಪ್ಪನ್ನು ಇದರಲ್ಲಿ ಸ್ಟಾಕ್ ಇಟ್ಕೊಂಡು ಎಲ್ಲ ಕಡೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಇದಕ್ಕೆ ಕೊಡ್ಬೋದು, ಈ ಕಡೆ ಕೊಡ್ಬೋದು, ಅಲ್ಲಿ ಕೂತ್ಕೊಂಡೆ ಅದನ್ನು ಕೊಡ್ಬೋದು. ಇದು ಅಷ್ಟೇ, ಇದು ಮೂವಬೆಲ್ಲು ನೋಡಿ. ಇಲ್ಲೂ ಕೊಡ್ಬೋದು, ಈ ಕಡೆ ಕೊಡ್ಬೋದು, ಇದನ್ನು ಕೊಡ್ಬೋದು. ಇದು ಹೊಸ ಆವಿಷ್ಕಾರವನ್ನು ನೋಡಿ. ಈಗ ಕಾಣಿಸ್ತಾ ಇದೆಯಾ ನಿಮಗೆ? ಹಾಂ, ಎಲ್ಲ ನೋಡಿ. ಇದನ್ನು ಒಂದು ನಿಮಿಷ ನೋಡಿ. ಈ ಥರ ಇದನ್ನು ಹೊಸ ಇದರಲ್ಲಿ ನಾವು ಮಾಡಿದ್ದೀವಿ. ಇದು ಏನಪ್ಪ ಅಂದರೆ, ನಮಗೆ ಕೂಲಿ ಕಾರ್ಮಿಕರ ಅವರನ್ನು ಕರ್ತರೋದು ಮತ್ತೊಂದು ಆ ಶ್ರಮ ಇದ್ದೇನೆ ಸ್ವಂತವಾಗಿ ಮಾಡಿಕೊಂಡು ಒಳ್ಳೆ ಇಳುವರಿ ತೆಗೆಯೋದಕ್ಕೆ ನೋಡಿ. ಕಿಟಕಿಗಳು ಮೇಲೆಗಡೆ ವೆಂಟಿಲೇಟರ್ಸ್ ಎಲ್ಲ ಇದೆ, ಕೆಳಗಡೆನೂ ಇದೆ. ಗಾಳಿ ಬೆಳಕಿಗೆ ಏನು ಸಮಸ್ಯೆ ಇಲ್ಲ, ಎಲ್ಲ ಇದೆ ನೋಡಿ. ಆ ಕಿಟಕಿ ತೋರಿಸಿ. ಏನಪ್ಪ ಅಂದರೆ, ಇದಕ್ಕೆ ಚೂರು ಬಂಡವಾಳ ಹಾಕಬೇಕು. ಬಂಡವಾಳದಂತೂ ಸ್ವಲ್ಪ ಖರ್ಚು ಬರ್ತದೆ. ಎಲ್ಲ ರೈತರು ಈ ಥರ ಉಪಯೋಗಿಸ್ಕೊಂಡ್ರೆ ನಾಳೆ ಬೆಳಗ್ಗೆ ಏನಪ್ಪ ಅಂತಂದರೆ ಯಾವುದೇ ಶ್ರಮ ಇಲ್ಲದೆ ಒಳ್ಳೆ ಇಳುವರಿ ಬರುವಂಥ ಗೂಡನ್ನು ನಾವು ಬೆಳೀಬೋದು. ಒಳ್ಳೆಯ ಲಾಭದಾಯಕನೂ ಹೌದು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಂತರ ಇಲ್ಲೊಂದಿದೆ ನೋಡಿ. ಇದು ಕೆಳಗಡೆ ಅಂದರೆ ಈ ಕೆಳಗಡೆ ಇದೆಯಲ್ಲ, ಆ ಕಡೆ ಗೋಡೆ ಸೈಡ್ನಲ್ಲಿ, ಆ ಗೋಡೆ ಸೈಡ್ನಲ್ಲಿ ಟ್ರಾಲಿ ಇದರಲ್ಲಿ ಸೊಪ್ಪು ತುಂಬಿಕೊಳ್ಳೋದು. ಇದು ಮೂವಬಲ್ ನೋಡಿ. ಯಾವ ಕಡೆ ಬೇಕಾದ್ರೆ ತೊಳ್ಕೊಂಡು ಸೊಪ್ಪನ್ನು ತೆಗೆದು ಹಾಗೆ ಅದನ್ನು ಕೊಡುವಂಥದ್ದು. ಇದು ನಾಳೆಯಿಂದ ಅದರಲ್ಲಿ ಅಳವಡಿಸ್ಕೊಟ್ಟಿದ್ದೀವಿ. ಇದು ರೆಡಿ ಇದೆ, ನಾಳೆಯಿಂದ ಅಳವಡಿಸ್ಬೇಕಾಗಿದೆ. ಹಾಗಾಗಿ ಎಲ್ಲ ರೈತರಿಗೂ ಹೇಳೋದು, ನಮ್ಮದೊಂದು ಈ ಅನುಭವವನ್ನು ಎಲ್ಲರೂ ತಗೊಂಡು ಇದನ್ನು ಮಾಡಿದ್ರೆ ಒಳ್ಳೆ ಇಳುವರಿ ಗೂಡನ್ನು ತೆಗಿಬೋದು, ಲಾಭದಾಯಕ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಒಂದು ನಿಮಿಷ ಇದು ಕೂಡ ಇಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇದಕ್ಕೆ ಮುಖ್ಯವಾದಂಥ ಕಾರಣಕರ್ತರು ಯಾರಪ್ಪ ಅಂದರೆ ನೋಡಿ, ಸನ್ಮಾನ್ಯ ಇವರೇ ನಿರಂಜನ್ ಅಂತ. ಇವರಿಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಉತ್ತಮ ರೇಷ್ಮೆ ಬೆಳೆಗಾರ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮ ಜಿಲ್ಲಾಡಳಿತ ಕೊಟ್ಟಿದೆ ಇವರಿಗೆ. ಹಾಗಾಗಿ ಇದಕ್ಕೆಲ್ಲ ಪ್ರತಿಯೊಂದನ್ನು ಮಾಡಿರುವಂಥದ್ದು ಸನ್ಮಾನ್ಯ ನಿರಂಜನ್ರವರು. ನಮಸ್ಕಾರ.